ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸು. ಗೈಸ್ ಇವತ್ತೊಂದು ಬೆಸ್ಟ್ ಒಂದು ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡೋಣ ಅಂತ ಬರ್ತಾಯಿದ್ದೀನಿ. ಸ್ವಲ್ಪ ಫಂಕ್ಷನ್ ಇದೆ, ನಾವು ಹೋಗಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಆರ್ಯ ವೈಶ್ಯಸ್ ನಾವು ಇವತ್ತು ವಾಸವಿದು ಅಗ್ನಿ ಪ್ರವೇಶವಿದೆ, ಅಗ್ನಿ ಪ್ರವೇಶದ ದಿನ ಇವತ್ತು. ಸೊ ಅದಕ್ಕೋಸ್ಕರ ಟೆಂಪಲ್ಗೆ ಹೋಗೋಕ್ಕೋಸ್ಕರ ಸಿಂಪಲ್ಲಾಗಿ ಒಂಥರ ಕ್ರಿಯೇಟಿವಿಟಿಯಾಗಿ ನಾವು ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಲೆಟ್ಸ್ ವೆಲ್ಕಮ್ ಟು ದಿಸ್ ವಿಡಿಯೋ ಅಂತ ನಿಮಗೆಲ್ಲರಿಗೂ ವೆಲ್ಕಮ್ ಹೇಳ್ತಾ ಗೈಸ್ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನಾನು ಆಲ್ರೆಡಿ ಒಂದು ಸ್ವಲ್ಪ ಇದು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಆ್ಯಂಡ್ ಈಗ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಡಾಟ್ ಆ್ಯಂಡ್ ಕಿ ಅವ್ರದ್ದು ತುಂಬ ಚೆನ್ನಾಗಿದೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಯು ಮಸ್ಟ್ ಟ್ರೈ ದಿಸ್ ಪ್ರಾಡಕ್ಟ್. ನೋಡಿ, ತುಂಬ ಚೆನ್ನಾಗಿದೆ. ಡಾಟ್ ಆ್ಯಂಡ್ ಕಿ ಅವ್ರದ್ದು ಬ್ಲೂಬೆರಿ ಇದೆ, ಅದರಲ್ಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದು ಕ್ವಿಕ್ ಮೇಕಪ್ ಅಂತಲೂ ಹೇಳಲ್ಲ, ಬಿಕಾಸ್ ಏನಕ್ಕೆ ಅಂದರೆ ಪ್ರತಿಯೊಂದು ನಾನು ಅಪ್ಲೈ ಮಾಡೋದ್ಗೂ ಹೇಗೆ ಅಂತ ನಿಮಗೆ ತೋರಿಸ್ಬೇಕು. ಸ್ವಲ್ಪ ನನ್ನ ವಾಯ್ಸು ಸ್ವಲ್ಪ ಇವತ್ತು ನನಗೆ ಸ್ವಲ್ಪ ಆರಾಮಿಲ್ಲ, ಫೀವರ್ ಆ್ಯಂಡ್ ಕೋಲ್ಡ್ ಇದೆ. ಸೊ ಹಂಗಾಗಿ ಸ್ವಲ್ಪ ಇಗ್ನೋರ್ ಮೈ ವಾಯ್ಸ್, ಬಟ್ ಕಂಟೆಂಟ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇತ್ತು, ಇನ್ಸ್ಟೆಂಟ್ ಗ್ಲೋ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಬಂದು ನಾವು ಪ್ರೈಮರ್ಗೆ ಹೋಗೋಣ. ಬಿಕಾಸ್ ಮೇಕಪ್ ಯಾವುದೇ ಆಗಲಿ ಫಸ್ಟ್ ಸ್ಟಾರ್ಟಿಂಗ್ ಈಸ್ ಪ್ರೈಮರ್ನ ನಾನು ಕೈಗೆ ಇದರಲ್ಲಿ ಹಾಕೋತೀನಿ. ನನಗೆ ಸ್ವಲ್ಪ ಇದು ಹಿಂಗೆ ಅಭ್ಯಾಸ ಇದೆ. ಸೊ ಸ್ವಲ್ಪ ಬೇಗನೆ ರೆಡಿ ಆಗಬೇಕಾಗಿದೆ. ಪ್ರೈಮರ್ನ ಹಚ್ಕೊಳ್ತೀನಿ. ಪ್ರೈಮರ್ ಏನಂದರೆ ಓಪನ್ ಪೋರ್ಸಸ್ ಎಲ್ಲ ಕ್ಲೋಸ್ ಮಾಡುತ್ತೆ. ಆ್ಯಂಡ್ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಿದ್ರೆ ಪ್ಲೀಸ್ ಇಗ್ನೋರ್ ಇಟ್. ಬಟ್ ನನ್ನ ಕಂಟೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ಬಿಗಿನರ್ ಇದ್ದರೆ, ಮೇಕಪ್ ಕಲಿಯೋರು ಬಿಗಿನರ್ಸ್ ಇದ್ದರೆ, ಸೊ ಅವ್ರಿಗಂತೂ ತುಂಬಾ ಯೂಸ್ ಆಗುತ್ತೆ. ನಾನಂತೂ ಇದು 100% ಕೊಟ್ಟು ಹೇಳಬಲ್ಲೆ. ನಾನು ಇಷ್ಟು ಸುಸ್ತಾಗಿದೆ, ನಿನ್ನೆಲ್ಲ ಫುಲ್ಲು ಫೀವರ್ ಬಂದಿದೆ, ಬಟ್ ನನ್ನ ಫೇಸು ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಂದರೆ ಸುಸ್ತಾಗಿರೋ ಫೇಸ್ ಅಂತ ಕಾಣಿಸ್ತಿಲ್ಲ, ಬಟ್ ನನ್ನ ವಾಯ್ಸಲ್ಲಿ ಒಂಚೂರು ಆ ಥರ ಆಗ್ತಾಯಿದೆ ಅಷ್ಟೇ, ಬಿಟ್ಟು ಏನಿಲ್ಲ. ನೋಡಿ, ಈಗ ಪ್ರೈಮರ್ ಸೆಟ್ ಆಯಿತು. ಪ್ರೈಮರ್ ಸೆಟ್ ಆದಮೇಲೆ ನಾವು ಕನ್ಸಿಲ್ಲರ್ಗೆ ಹೋಗೋಣ. ಕನ್ಸಿಲ್ಲರ್ ನಾನೊಂದು ನಾರ್ಮಲ್ ಬೇಸಿಕ್ಸ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಬ್ರ್ಯಾಂಡ್ ಎಲ್ಲ ಹೋಗ್ಬಿಟ್ಟಿದೆ, ಬಟ್ ನನಗೆ ಏನಾದರೂ ಸಿಕ್ಕರೆ ನಾನು ಈ ಬ್ರ್ಯಾಂಡ್ ನೇಮ್ಗೂ ಹೇಳ್ತೀನಿ. ತುಂಬ ದಿನ ಆಯಿತು ನಾನು ಯೂಸ್ ಮಾಡೋಕ್ಕೆ, ಹೊಸದು ಯಾವುದೂ ತೊಗೊಂಡಿಲ್ಲ ನಾನು. ನಿಮಗೆ ಪ್ರೀವಿಯಸ್ ವೀಡಿಯೋಸ್ನಲ್ಲೆಲ್ಲ ಇದು ಕಾಣ್ತಾ ಇರ್ತದೆ, ಬಟ್ ಈ ಪ್ರಾಡಕ್ಟ್ ಮಾತ್ರ ನಾನು ಬೇರೆ ಚೇಂಜ್ ಮಾಡಿಲ್ಲ. ಇದನ್ನು ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಇದ್ದವ್ರಿಗಂತೂ ಕನ್ಸಿಲ್ಲರ್ ಮಸ್ಟ್ ಶುಡ್ ಬಿ ಅಂತ ಹೇಳ್ತೀನಿ. ಆ್ಯಂಡ್ ಕನ್ಸಿಲ್ಲರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈ ಡಾರ್ಕ್ ಸರ್ಕಲ್ಸ್ ತುಂಬ ಇರುತ್ತೆ ಆ್ಯಂಡ್ ನೈಟೆಲ್ಲ ಬೇಗ ಮಲಗಲ್ಲ, ಸ್ವಲ್ಪ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಸ್ವಲ್ಪ ಐನ ಮ್ಯಾನೇಜಬಲ್ ಆಗಿ ಇದು ಒಂದು ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡೋಕ್ಕೆ. ಸೊ ಆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಚೆನ್ನಾಗಿ ಕಾಣಲ್ಲ, ಎಲ್ಲ ಕಡೆ ಚೆನ್ನಾಗಿ ಬ್ರೈಟಾಗಿರುತ್ತೆ, ಇಲ್ಲೊಂದೇ ಕರ್ರಗಿದ್ದರೆ ಸರಿ ಕಾಣಲ್ಲ ಅಂತ ಈ ಕನ್ಸಿಲ್ಲರ್ನ ಯೂಸ್ ಮಾಡಿ ಅದನ್ನು ಕವರ್ ಮಾಡ್ತೇವೆ. ನೋಡಿ, ಆಗೋಕ್ಕೂ ಈಗೋಕ್ಕೂ ತುಂಬಾ ಚೇಂಜಸ್ ಬಂತು. ಆ್ಯಂಡ್ ಸ್ವಲ್ಪ ಸುಸ್ತಿದೆ, ಪ್ಲೀಸ್ ಏನು ಅಂದ್ಕೋಬೇಡಿ, ಬಿಕಾಸ್ ನಾನು ಹೋಗಲೇಬೇಕು. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಸಮ್ ಕನ್ಸಿಲ್ಲರ್, ಇದಕ್ಕೂ ಕನ್ಸಿಲ್ಲರ್ದೆ ನೈಲಿಯಾನ್ ಅಂತ ತುಂಬ ಚೆನ್ನಾಗಿದೆ ಬ್ರ್ಯಾಂಡು. ಪರ್ಫೆಕ್ಟ್ ಆಯಿಲ್ ಫ್ರೀ ಕನ್ಸಿಲ್ಲರ್ ಅಂತಲೇ ಕೊಟ್ಟಿದ್ದಾರೆ. ಬಟ್ ಇದು ಕಣ್ಣಿಗಾಯ್ತು, ಇದೊಂಚೂರು ಇದು ತುಂಬ ಚೆನ್ನಾಗಿದೆ. ಯಾರಾದರೂ ಕನ್ಸಿಲ್ಲರ್ನ ಇಷ್ಟಪಡೋರಾದರೆ, ಅಂದರೆ ಯಾರಾದರೂ ಡಾರ್ಕ್ ಸರ್ಕಲ್ಸ್ ತುಂಬ ಇದ್ದವ್ರಿಗಾದರೆ, ಆ್ಯಂಡ್ ಪಿಂಪಲ್ಸು ಏನು ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ, ಪಿಂಪಲ್ಸ್ ಸ್ಪಾಟ್ಸ್ ಎಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿದೆ. ಇದಂತೂ ನಾನು 100% ರಿಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಯು ಮಸ್ಟ್ ಟ್ರೈ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಇವೆಂಟೇ ಬರ್ತಾ ಇದೆ. ಸೊ ನಾನು ಅದಕ್ಕೋಸ್ಕರ ಆ ಟೈಮ್ನಲ್ಲಿ ನಾನು ಮೇಕಪ್ ಲುಕ್ನ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ಸೊ ಹಾಗಾಗಿ ಈಗ ಸ್ವಲ್ಪ ಚಾನ್ಸ್ ಸಿಕ್ತು ಅಂತ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ಕಡೆಯೂ ಈವನಾಗಿ ಮರ್ಜ್ ಮಾಡ್ಕೊಂಬಿಡಿ. ಆ್ಯಂಡ್ ಕಿವಿಗೆ ಮಾತ್ರ ಬಿಡಬೇಡಿ, ಸ್ವಲ್ಪ ಲೈಟಾಗಾದರೂ ಬಟ್ ಅಪ್ಲೈ ಮಾಡಿ ಅಂತಲೇ ಹೇಳ್ತೀನಿ. ನನಗೆ ಸ್ವಲ್ಪ ಮಾತಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ, ಬಿಕಾಸ್ ಸ್ವಲ್ಪ ನನಗೆ ಶೀತ ಆಗಿರೋಕ್ಕೋಸ್ಕರ. ಸೊ ನನಗೆ ಸ್ವಲ್ಪ ತ್ರಾಸಾಗ್ತಿದೆ, ಬಟ್ ನಿಮಗೋಸ್ಕರ ನಾನು ಮಾಡಲೇಬೇಕು.
ನೋಡಿ ಎಷ್ಟು ಈವೆನ್ ಆಗಿ ಮರ್ಜ್ ಆಯಿತು. ಆ್ಯಂಡ್ ನನ್ನದು ಟೋನೆಲ್ಲ ಎಷ್ಟು ಚೆನ್ನಾಗಿದಾಯಿತು. ಆ್ಯಂಡ್ ಮೋಸ್ಟ್ ಇದು ಫೌಂಡೇಶನ್ ಅಂತ ನೆಕ್ಸ್ಟು ಫೌಂಡೇಶನ್ ಬರುತ್ತೆ. ಫೌಂಡೇಶನ್ ಅವ್ರದ್ದು ಅದು ಕನ್ಸಿಲರ್ ಯೂಸ್ ಮಾಡ್ತಿದ್ನಲ್ವ ಅದೇ ಥರದ್ದು ಅದೇ ಕಂಪ್ನಿಯವ್ರದ್ದು ಫೌಂಡೇಶನ್. ಇದಂತೂ 100% ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದ್ರ ಪ್ಯಾಕೇಜ್ ಅಂತೂ ಐ ಲವ್ ದಿ ಪ್ಯಾಕೇಜ್. ನನಗೆ ತುಂಬ ಇಷ್ಟ ಈ ಪ್ಯಾಕೇಜು. ನಾನು ಒಂದಿಷ್ಟು ತೊಗೊಂಡಿದ್ದೀನಿ. ನನಗೆ ಸಾಕಾಗುತ್ತೆ ಅಷ್ಟು ಸಾಕು, ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತ. ನಾನು ಹಿಂಗೆ ಕೈಯಲ್ಲಿ ಹಾಕ್ಕೊಂಬಿಡ್ತೀನಿ. ಒಂದು ಸ್ವಲ್ಪ ಹಿಟ್ಟು ಅದನ್ನು ಅಲ್ಲೇ ಮರ್ಜ್ ಮಾಡಿಬಿಡ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಕಡೆ ಇಟ್ಟು ಮತ್ತೆ ಮರ್ಜ್ ಮಾಡ್ತೀನಿ. ಒಂದೇ ಫಸ್ಟಿಗೆ ಎಲ್ಲದನ್ನು ಇಡೋಕ್ಕೆ ಹೋಗಬೇಡಿ. ಬಿಕಾಸ್ ಏನಂದರೆ ಅದ್ರದ್ದು ಒಂದು ಕಂಟೆಂಟ್ ಇರುತ್ತೆ, ಒಂದು ಫೌಂಡೇಶನ್ದು, ಅದು ಬೇಗನೆ ಅದು ಡ್ರೈ ಔಟ್ ಆಗಿಬಿಡುತ್ತೆ. ಸೊ ನೀವು ಎಲ್ಲಿ ಹಚ್ಕೊತಿದ್ರೋ ಅಲ್ಲೊಂದೇ ಸ್ಪಾಟ್ಸ್ ಇಟ್ಟು ದೆನ್ ಯು ಕಂಟಿನ್ಯೂ ಫಾರ್ ರಬ್ಬಿಂಗ್ ಅಷ್ಟೇ. ನೋಡಿ ಇಲ್ಲಿಟ್ಟು ಇದನ್ನು ಮಾಡಿ. ಹಂಗಾದರೆ ಸ್ವಲ್ಪ ಅದ್ರದ್ದು ಫ್ಲೇವರು ಚೆನ್ನಾಗಿ ನಾವು ರಬ್ ಮಾಡೋಕ್ಕೆ ಈಸಿ ಇರುತ್ತೆ. ಆ್ಯಂಡ್ ಹಿಂಗೆ ಇಟ್ಬಿಟ್ಟು ನಾವು ಸ್ಪೀಡಾಗಿ ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಮರ್ಜು ಆಗೋಲ್ಲ ಆ್ಯಂಡ್ ಈವೆನಾಗಿ ಇದು ಆಗೋಲ್ಲ. ಆಮೇಲೆ ತುಂಬ ಜನ ಕೇಳ್ತೀರ ಫೌಂಡೇಶನ್ನು ಯಾವ ಥರ ತೊಗೋಬೇಕಂತ. ನಿಮ್ಮ ಸ್ಕಿನ್ ಟೋನು ಒಂದು ಅಂಡರ್ ಟೋನ್ ಅಂದರೆ ಸ್ಕಿನ್ಗಿಂತ ಒಂದು ಟೋನ್ ಕೆಳಗಡೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇನ್ನೂ ಇನ್ಫಾರ್ಮೇಷನ್ ವಿಡಿಯೋ ಹೇಳ್ಬೋದಾಯಿತು, ಬಟ್ ನಾನು ಮಾತಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇನ್ನೂ ನನ್ನ ಹತ್ರ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇದೆ. ಅದು ಯಾವಾಗ ಬರುತ್ತೋ ಏನೋ ನನಗೂ ಗೊತ್ತಿಲ್ಲ. ಆ್ಯಂಡ್ ನಿಮಗಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ, ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಇನ್ನು ಮುಂದೆ ಕಂಟೆಂಟ್ಗಳು ಬರ್ತಾನೆ ಹೋಗುತ್ತೆ. ಆ್ಯಂಡ್ ಕಿವಿಗೆ ಮಾತ್ರ ಬಿಡಬೇಡಿ ಪ್ಲೀಸ್. ಏನಕ್ಕೆ ಅಂದರೆ ತುಂಬ ಅದರಲ್ಲೇ ಅಲ್ಲೇ ನಮ್ಮ ಸ್ಕಿನ್ನು ಬೇರೆ ಏನು ಅಂತ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ. ಹಂಗಾಗಿ ನಾವು ಸ್ಕಿನ್ನನ್ನು ಇದು ಮಾಡೋದು ಬೇಡ. ನಾನು ನೋಡಿರಿ ಇನ್ನೂ ಜಾಸ್ತಿ ಆಗ್ತಿದೆ ಆ್ಯಕ್ಚುಲಿ, ಇನ್ನೂ ಇದೆ ನನ್ನಲ್ಲಿ. ಅದಕ್ಕೋಸ್ಕರ ನಾನು ನೆಕ್ಕಿಗೆ ಅಪ್ಲೈ ಮಾಡಲೇಬೇಕು, ಬಟ್ ನಾನು ಅಪ್ಲೈ ಮಾಡ್ತಿದ್ದಿಲ್ಲ. ಸೊ ಜಾಸ್ತಿ ಇರೋಕ್ಕೋಸ್ಕರ ಐ ಆಮ್ ಅಪ್ಲೈಯಿಂಗ್ ಅಷ್ಟೇ. ಇದು ಆ್ಯಂಡ್ ಒಬ್ಬೊಬ್ಬರು ಹೇಳ್ತಾರೆ ಏನು ಹೈಲೈಟರ್ ಅವನ್ನೆಲ್ಲ ಬ್ಲಷ್ ಆಗಲಿ ಯೂಸ್ ಮಾಡೋದು ಹೆಂಗೆ ಅಂತ. ಅದನ್ನು ನಾನು ಯೂಸ್ ಮಾಡ್ತೀನಿ, ಬಟ್ ನಾಟ್ ದಿಸ್ ಟೈಮ್. ಯಾಕಂದರೆ ಇದು ಟೆಂಪಲ್ಗೆ ಹೋಗ್ತಾ ಇರೋದಕ್ಕೂ ಆದ ಕಾರಣಕ್ಕಾಗಿ ಸಿಂಪಲ್ಲಾಗಿ ಮಾಡಬೇಕು ಅಂತ ಮಾಡ್ತಾ ಇರೋದಿದು. ನಾನು ಅಷ್ಟು ಮಾತ್ರ ತೋರಿಸ್ತೀನಿ ನಿಮಗೆ. ಅದು ವಿತ್ತು ಫುಲ್ಲು ಬ್ರೈಡ್ ಮೇಕಪ್ ಬೇಕು ಅಂದರೆ, ಬ್ರೈಡ್ ಮೇಕಪ್ ಅನ್ನೋಕ್ಕಿಂತ ಮನೆಯಲ್ಲಿ ನಾವೇ ನೀಟಾಗಿ ಒಂದು ಮದುವೆಗೆ ರೆಡಿ ಆಗೋದು ಹೀಗೆ ಅಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಒಂದು ಸ್ವಲ್ಪ ಬೇಸಿಕ್ ಥಿಂಗ್ಸ್ ಇದ್ದರೆ ಸಾಕು ಅಷ್ಟೇ. ನೆಕ್ಸ್ಟು ನಾವು ಪೌಡರ್ಗೆ ಹೋಗೋಣ. 1 ಸೆಕೆಂಡ್. ನೋಡಿ ಎಷ್ಟು ಈವೆನ್ ಆಗಿ ಮರ್ಜ್ ಆಯಿತು, ಎಷ್ಟು ಸ್ಕಿನ್ನಲ್ಲಿ ಆಗಕ್ಕೂ ಇವಕ್ಕೂ ಎಷ್ಟು ವೇರಿಯೇಷನ್ ಬಂತು ಅಂತ. ಆ್ಯಂಡ್ ನನ್ನದು ಕಾಂಪ್ಯಾಕ್ಟ್ ಬಂದು ಅವ್ರದ್ದೇ ಫೌಂಡೇಶನ್ ಅವ್ರದ್ದೇ ತೊಗೊಂಡಿದ್ದೀನಿ. ತುಂಬಾ ಎಕ್ಸಲೆಂಟ್ ಆಗಿದೆ. ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮ್ಯಾಟ್ ಫಿನಿಶಿಂಗ್ ಇದೆ, ನನಗೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ತೊಗೊಂಡು ಇಷ್ಟೇ ಈ ಥರ ಇದು ಮಾಡಿ ಅಷ್ಟೇ. ಹಿಂಗೆ ಉದ್ದಬೇಡಿ ಅಥವಾ ಇಷ್ಟು ಹಿಂಗೆ ಪ್ರೆಸ್ ಮಾಡಿ ಅದು ಅಬ್ಸರ್ವ್ ಮಾಡಬೇಕಷ್ಟೆ. ನಮಗೆ ಅದು ಮಾತ್ರ ಬೇಕಾಗಿರೋದು. ನೋಡಿ ಅದು ಏನಂದರೆ ಸ್ವಲ್ಪ ವಾಟರ್ ಪ್ರೂಫ್ ಲೆಕ್ಕಕ್ಕೆ ಬರುತ್ತದೆ ಆ್ಯಕ್ಚುಲಿ. ಅಂದರೆ ಏನೋ ಸ್ವೆಟ್ ಆದ್ರೂ ನಾವು ಪದೇ ಹಿಂಗೆ ಅನ್ಕೊತಿದ್ರೂ ಫೌಂಡೇಶನ್ ಹೋಗಲ್ಲ. ಒಬ್ಬೊಬ್ಬರಿಗೆ ಇರುತ್ತೆ, ಸುಮ್ಮನೆ ಆದರೂ ಫೇಸ್ ಮೇಲೆ ಕೈ ಹಾಕ್ತಾನೇ ಇರ್ತಾರೆ. ಅಂಥವ್ರಿಗೆಲ್ಲ ಇದು ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ನಾನು. ನೋಡಿ ಚೆನ್ನಾಗಿ ಅನ್ನಿಸ್ತಿದೆಯಾ? ಚೆನ್ನಾಗಿ ಅನಿಸಿದ್ರೆ ಸಾಕು ನಿಮಗೆ ಆಯಿತಾ. ಆಮೇಲೆ ಐಬ್ರೋ ಪೆನ್ಸಿಲ್ ನಾನು ಈ ಥರ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ವಿಸ್ ಬ್ಯೂಟಿ ಅವ್ರದ್ದು ಶೇಡ್ ಮೈ ಐಬ್ರೋಸ್ ಅಂತ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಾನು ಎಲ್ಲ ವೀಡಿಯೋಸ್ನಲ್ಲೂ ನಾನು ಇದನ್ನೇ ಯೂಸ್ ಮಾಡಿದ್ದು. ಸೊ ಇದ್ರ ಬಗ್ಗೆ ನಾನು ತುಂಬ ಏನು ಹೇಳೋಕ್ಕೆ ಹೋಗಲ್ಲ, ಬಟ್ ನಾನು ಹಾಕೋದನ್ನು ನೋಡಿ ನಿಮಗೆ ಅದರಲ್ಲಿ ಅರ್ಥ ಆಗಿಬಿಡುತ್ತೆ. ಇದು ಎಷ್ಟು ಯೂಸ್ಫುಲ್ ಇದೆ ಅಂತ ನೋಡಿ.
ನಿಮ್ಗೇನಾದರೂ ಎಕ್ಸ್ಟ್ರಾ ಆಯ್ತಂದ್ರೆ ಒಂಚೂರು ಹಿಂಗೆ ತಕ್ಕೋಬೋದು, ಬರುತ್ತೆ. ಅದೇನು ಅಷ್ಟು ತ್ರಾಸು ಬೀಳೋ ಅವಶ್ಯಕತೆಯೂ ಇಲ್ಲ ನಿಮಗೆ. ನೋಡಿ, ಇಲ್ಲಿಗೂ ಡಿಫ್ರೆನ್ಸ್ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಈ ಕಡೆನೂ ಮಾಡ್ಕೊಳ್ತೀನಿ ನೋಡಿ. ಒಂಚೂರು ಐಬ್ರೋಗೆ ಒಂದು ಏನಂತಾರೆ ಟೆಕ್ಸ್ಚರ್ ಅದನ್ನೊಂದೇ ಕೊಟ್ಕೊಂಡ್ರೆ ಸಾಕು. ಉಳಿದಿದ್ದೆಲ್ಲ ಅದೇ ಒಂದು ಸ್ವಲ್ಪ ಹಿಂಗೆ ಬ್ರಷ್ ಕೂಡ ಹಿಂಗೆ ಅಂದರೆ ಆಟೋಮೆಟಿಕ್ಕಾಗಿ ಐಬ್ರೋ ಮೇಲೆ ಬೀಳುತ್ತೆ ಅದು. ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ತೆಗೆದುಬಿಡಿ. ಅದೇನು ಈ ಫೌಂಡೇಶನ್ ಹಚ್ಚಿರ್ತೀವಲ್ಲ, ಸೊ ಅದೇ ಕ್ಲಿಯರ್ ಆಗಿಬಿಡುತ್ತದೆ. ನೋಡಿ, ಇನ್ನೂ ಪೌಡರ್ ಬಫ್ ಇರುತ್ತಲ್ವ, ಒಂದು ಸ್ವಲ್ಪ ತೊಗೊಂಡು ಹಿಂಗೆ ಒರೆಸ್ಕೊಳ್ಳಿ. ದೆನ್ ಯು ಹ್ಯಾವ್ ದ ಫಿನಿಶಿಂಗ್ ಕವರ್ ಇರುತ್ತೆ. ಆ್ಯಂಡ್ ಇವತ್ತು ನನ್ನ ಸ್ಕಿನ್ ಚೆನ್ನಾಗಿದೆ, ಬಟ್ ನನ್ನದು ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ ಅಷ್ಟೇ. ಹೆಲ್ತ್ ಕಂಡೀಷನ್ ನನಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತಿಲ್ಲ, ಬಟ್ ಐ ಆಮ್ ಟ್ರೈಯಿಂಗ್ ಟು ಮ್ಯಾಚ್ ದಟ್ ಅಂತ. ನೆಕ್ಸ್ಟು ಲಿಪ್ಸ್ಟಿಕ್ಕಿಗೆ ಹೋಗೋಣ. ಲಿಪ್ ಬಾಮ್ ಅಂತೂ ಇದಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಬಟ್ ನಾನು ಓದ್ ಟೈಮ್ನಲ್ಲಿ ಹೇಳಿದೆ ಫಾಸ್ಟೈಲ್ ಅವ್ರದ್ದು ಅಷ್ಟು ನೀಟಾಗಿಲ್ಲ, ಬಟ್ ಮೇಕಪ್ಪಿಗೆ ಅಂದರೆ ಜಸ್ಟ್ ಬೇಸಾಗಿ ಚೆನ್ನಾಗಿದೆ. ಬಟ್ ಡೈಲಿ ಯೂಸಸ್ಗೆ ನಾಟ್ ದ ಅಪ್ ಟು ಮಾರ್ಕ್ ಅಂತ ಹೇಳ್ತೀನಿ. ಬಟ್ ಬೇಸಾಗಿ ಅಂದರೆ ಕೆಳಗಡೆ ಒಂದು ನಾವು ಪ್ರೈಮರ್ ಹೆಂಗೆ ಸ್ಕಿನ್ನಿಗೆ ಹಾಕ್ತೀವೋ ಇದಕ್ಕೆ ಇದು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬಂತು. ಸ್ವಲ್ಪ ಹಚ್ಚೋಣ ಅಂತ ಅಂದ್ಕೊಂಡೆ, ತುಂಬ ಆಯಿತು. ಅದಕ್ಕೋಸ್ಕರ ನಾನು ಟಿಶ್ಯೂ ಆಗಲಿ ಕ್ಲಾತ್ ಆಗಲಿ ಇಟ್ಕೊಂಡಿರ್ತೀನಿ. ಇದೆ ನನ್ನ ಹತ್ರ. ಮೊಬೈಲ್ಗೂ ಅದ್ರ ಮೇಲೆ ಇಟ್ಟಿದ್ದೀನಿ ನಾನು, ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರಲಿ ಅಂತ. ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ಸೊ ನಾನು ಹಿಂಗೆ. ಆ್ಯಂಡ್ ಲಿಪ್ಸ್ಟಿಕ್ ಬಂದು ನಾನು ಮೆಬ್ಲಿನ್ ಅವ್ರದ್ದು ಸೂಪರ್ ಸ್ಟೇ ಅದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಟ್ರೈ ಮಾಡಿ. ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ, ಯಾಕಂದರೆ ಇದು ತುಂಬಾ ಸ್ವಲ್ಪ ಸಾಕಿದಕ್ಕೆ, ಸ್ವಲ್ಪನೇ ಸಾಕು. ಆ್ಯಕ್ಚುಲಿ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಬೇಗನೆ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ. ಸ್ವಲ್ಪ ಟೈಮ್ ಬೇಕು. ಟೇಕಿಂಗ್ ದ ಟೈಮ್ ಟು ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಆ್ಯಂಡ್ ನಾನು ಸ್ವಲ್ಪ ಜಲ್ದಿ ರೆಡಿಯಾಗಿ ಮತ್ತೆ ಬರ್ತೀನಿ. ನೋಡಿ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ. ನನ್ನ ಡ್ರೆಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸ್ವಲ್ಪ ವಾಚ್ ಆ್ಯಂಡ್ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ನೆಕ್ ಪೀಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ರೆಡಿಯಾಗಿದ್ದೀನಿ ಅಷ್ಟೇ. ಡ್ರೆಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.